ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ರೈತರ ಭೂಮಿ ಉಳಿಸಿ ಹೋರಾಟ ತೀವ್ರಗೊಂಡಿದೆ. ಕಲಬುರಗಿ ಸಿಮೆಂಟ್ ಕಂಪನಿಗಾಗಿ ಕಿರಣಗಿ, ಸೋಮನಾಥನಹಳ್ಳಿ ಹಾಗೂ ಫಿರೋಜಾಬಾದ್ ಗ್ರಾಮಗಳ ಸುಮಾರು 1821 ಎಕರೆ ಫಲವತ್ತಾದ ಭೂಮಿಯನ್ನು ಅಕ್ರಮವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಆರೋಪಿಸಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ಹೋರಾಟದಲ್ಲಿ ನೂರಾರು ರೈತರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಕಲಬುರಗಿ ಸಿಮೆಂಟ್ ಕಂಪನಿ ಉದ್ದೇಶಕ್ಕಾಗಿ ಕೆಐಡಿಬಿ ಮುಖಾಂತರ ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಭೂ ಸ್ವಾಧೀನದಿಂದಾಗಿ ರೈತರು ಮತ್ತು ಕೃಷಿ ಕಾರ್ಮಿಕರು ಆಶ್ರಯ ಹಾಗೂ ಜೀವನೋಪಾಯ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ಭೂ ಸ್ವಾಧೀನ ಸಮಯದಲ್ಲಿ ರೈತರು ಸಭೆ ಕರೆಯದೆ ನಿಯಮಬದ್ಧವಾಗಿ ನಡೆದುಕೊಳ್ಳದೆ ಭೂಮಿಯ ಬೆಲೆ ನಿಗದಿಪಡಿಸಲಾಗಿದೆ. 2010ರಲ್ಲಿ ಪ್ರತಿ ಎಕರೆಗೆ 3 ಲಕ್ಷ ಮತ್ತು 2012ರಲ್ಲಿ ಒಟ್ಟು 4 ಲಕ್ಷ ನೀಡಲಾಗಿದ್ದು, ಈ ರೀತಿ ಮಾಡಲು ಯಾರು ಅಧಿಕಾರ ನೀಡಿದ್ದಾರೆ ಎಂದು ರೈತರು ಪ್ರಶ್ನಿಸಿದ್ದಾರೆ. ಕಾನೂನುಬದ್ಧ ತನಿಖೆ ನಡೆಸಿ ವರದಿ ನೀಡಬೇಕೆಂದು ರೈತರು ಒತ್ತಾಯಿಸಿ ಕಂಪನಿ ನಿಗದಿತ ಜಾಗದಲ್ಲಿ ಕಾರ್ಖಾನೆ ಮಾಡದ ಕಾರಣ ಉಳಿದ ಭೂಮಿಯನ್ನು ಅವರಿಗೆ ವಾಪಸ್ ನೀಡಬೇಕು. ಕೆಐಡಿಬಿ ನಿಗದಿಪಡಿಸಿದ 12 ಲಕ್ಷ ಬದಲಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಿಗದಿಪಡಿಸಿದ 16 ಲಕ್ಷದಂತೆ ಉಳಿದ ಹಣವನ್ನು ಪಾವತಿಸಬೇಕು. ಭೂಮಿ ಕಳೆದುಕೊಂಡ ಪ್ರತಿ ಸರ್ವೆ ನಂಬರ್ನ ರೈತರಿಗೆ ತಕ್ಷಣ ಜಾಬ್ ಕಾರ್ಡ್ ವಿತರಿಸಬೇಕೆಂದು ಹೋರಾಟ ಮಾಡಲಾಯಿತು. ಗುಲ್ಬರ್ಗಾ ಸಿಮೆಂಟ್ ಕಂಪನಿ ಕಿರಣಗಿ, ಸೋಮನಾಥಹಳ್ಳಿ, ಫಿರೋಜಾಬಾದ್ ರೈತರ ಬೆನ್ನಿಗೆ ಚೂರಿ ಹಾಕಿದೆ. ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಆ ರೈತರ ಭೂಮಿ ರೈತರಿಗೆ ವಾಪಸ್ ಕೊಡ್ಬೇಕಂತಕ್ಕಂಥ ಮಾತನ್ನು ಕೇಳಿಕೊಟ್ಟಿವಿ. ಅವರು ಉದ್ಯೋಗ ಕೊಟ್ಟರೆ ಅವ್ರ ಬದುಕು ಹೊಸನಾಗ್ತಂತ ತಿಳ್ಕೊಂಡಿದ್ದೀವಿ. ಆ ರೈತರು ಭೂಮಿನ ಕಳ್ಕೊಂಡಿದ್ರೆ ಉದ್ಯೋಗನೂ ಇಲ್ಲ. ಈಗ ಅವ್ರ ಬದುಕು ಬೀದಿ ಪಾಲ್ ಬಂದು ಸತ್ಯನಾಶ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ಹಿಂದಿನ ಜಿಲ್ಲಾಧಿಕಾರಿಗಳ ಏನು ಟರಾವ್ ನಡವಳಿಯನ್ನು ಪಾಸ್ ಮಾಡಿದ್ದಾರೆ. ಆ ನಡವಳಿ ಪಾಸ್ ಆಗಿದ್ದ ಪ್ರಕಾರ ಪ್ರತಿ ಎಕರೆಗೆ 16 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತಕ್ಕಂಥ ನಡವಳಿಯಲ್ಲಿದೆ. ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಅವರು. ಆ ಕಾರಣಕ್ಕೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು, ಇವರಿಗೆ ಪರಿಹಾರ ಕೊಡಬೇಕು, ಆ ರೈತರ ಭೂಮಿ ರೈತರು ವಾಪಸ್ ಕೊಡಬೇಕು, ಈಗಿನ ರೇಟ್ ಬೆಲೆಯನ್ನು ನಿಗದಿ ಮಾಡಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೇಳಕ್ಕೆ ಇವತ್ತು ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ವಿ. ಜಿಲ್ಲಾಡಳಿತ ತಕ್ಷಣವೇ ಒಂದು ಮೀಟಿಂಗನ್ನು ಏರ್ಪಾಡು ಮಾಡಬೇಕು. MB ಪಾಟೀಲ್ರು, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಭೂ ಸಂತ್ರಸ್ತರ ನೆರವಿಗೆ ಧಾವಿಸಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ ಸರ್. ಒಂದು ವೇಳೆ ಅವರು ಕೊಡಲಿಲ್ಲ ಅಂತಂದರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಆ ಭೂ ಸಂತ್ರಸ್ತರ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು. ಇವತ್ತು ಡೆಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಹೋರಾಟದ ರೂಪರೇಷ ಇನ್ನೊಂದು ಸ್ವತಂತ್ರ ಸಂಗ್ರಾಮ ಹೋರಾಟ ಗುಲ್ಬರ್ಗದಲ್ಲಿ ನಡೀತದೆ ಅಂತಕ್ಕಂಥ ಮಾತನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅವರು ಕೊಟ್ಟಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ನಡವಳಿಯಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು 1 ಎಕರೆಗೆ 16 ಲಕ್ಷ ರೂಪಾಯಿ. ಆದರೆ ನಡವಳಿಯನ್ನು ಬೈಪಾಸ್ ಮಾಡಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಕಾಯ್ದೆ ಏನು ಹೇಳ್ತದ, ಭೂಮಿ ಖರೀದಿ ಮಾಡಿದ್ದ 5 ವರ್ಷದ ಒಳಗಾಗಿ ಕೈಗಾರಿಕೆಯನ್ನು ಕಟ್ಟಬೇಕು, ಇಂಡಸ್ಟ್ರಿಯಲನ್ನು ಕಟ್ಟಲಿಲ್ಲ ಅಂದ್ರೆ ರೈತರ ಭೂಮಿ ರೈತರಿಗೆ ವಾಪಸ್ ಕೊಡ್ಬೇಕಂತ ಕಾಯ್ದೆನೇ ಹೇಳ್ತದ. ಆ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ಕೇಳಕ್ ಬಯಸ್ತಿದ್ದೀವಿ, ಆ ರೈತರ ಭೂಮಿ ರೈತರಿಗೆ ವಾಪಸ್ ಕೊಡ್ಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಿದೆ, ಸರ್ಕಾರ ಹಿಡ್ಕೊಂಡು ಹೇಳೋದೊಂದು ಮಾಡೋದೊಂದು ಮಾಡಿ ಮೂಗಿಗೆ ತುಪ್ಪದ ವಾಸನೆ ತೋರಿಸಿ ನಮ್ಮ ರೈತರಿಗೆ ದ್ರೋಹ ಬಗ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಇವತ್ತು ಈ ಕಾಯ್ದೆ ಕಾನೂನು ಏನಿದೆ ಆ ನಿಯಮಾನುಸಾರವನ್ನು ಉಲ್ಲಂಘನೆ ಮಾಡಿದ್ದಾರೆ. ಆ ರೈತರಿಗೆ 16 ಲಕ್ಷ ರೂಪಾಯಿ ಪರ್ ಎಕರೆ ಕೊಡಬೇಕಾಗಿತ್ತು ಆ ನಿಗದಿ. ಅವತ್ತು ಕೆಐಡಿಬಿನೂ ಕೂಡ ನಮ್ಮ ರೈತರಿಗೆ ದ್ರೋಹ ಬಗ್ದಿದ್ದಾರೆ ಅಂತಕ್ಕಂಥ ಮಾತನ್ನು ಘಂಟಾಘೋಷವಾಗಿ ಅವ್ರ ಮೇಲೂ ಕೂಡ ಆರೋಪ ಮಾಡ್ತಾ ಇದ್ದೀವಿ. ನಾವು ಕೇಳಕ್ಕೆ ಬಯಸ್ತೀವಿ, ಆ ಪ್ರೊಸೀಡಿಂಗ್ ಏನಾಗಿದೆ ಆ ಪ್ರೊಸೀಡಿಂಗ್ ಪ್ರಕಾರ ನಿಯಮಾನುಸಾರವಾಗಿ 16 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. 12 ಲಕ್ಷ ರೂಪಾಯಿ ಮಾತ್ರ ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ, ರೈತರಿಗೆ ಮೋಸ ಮಾಡಿದ್ದಾರೆ. 4 ಲಕ್ಷ ನಮಗೆ ರೊಕ್ಕ ಕೊಡ್ಬೇಕು. ಅವರು ಎಕರೆಗೆ 4 ಲಕ್ಷ ಕೊಡಬೇಕು. ನಮ್ಮ ಪರಿಹಾರ ಮಾಡಿ ಕೊಟ್ಟರೆ ನಾವು ಓಡಾಟ ಮಾಡೋದು ಬಿಡ್ತೀವಿ. ಇಲ್ಲ ಹಿಂಗೆ ಬರ್ಕೋತ ಹೋಗ್ತೀವಿ. ಇಲ್ಲಕಂದ್ರೆ ಏನದ ಒಂದು ದಿವಸ ಕೊಡೋದು ಇಲ್ಲೇ ಕುಂತು ಬಿಡ್ತೀವಿ. ನಮಗೆ ಬೇಸರ ಬಂದ ತಿರುಗಾಡ್ರದಾಗ ನಮ್ಗೇನು ಖರ್ಚು ಕೊಡ್ತೀರಿ ಅಂತ ಬಿಸಿಲಾಗ ಬಂದೀವಿ. ನಾವು ಎಲ್ಲ ಕೆಲಸ ಬಿಟ್ಕೇಸಿಂದ್ರ ಈಗ ಏನದ ಬಿಡ್ಲಿಲ್ಲ ಅಂದ್ರೆ ನಾವು ಹೊಲ್ದಾಗರೆ ಹೋಗಿ ಕುಂದಿರ್ತೀವಿ. ಕಂಪ್ನಿಯರೇ ಹರ್ಕೋತ್ ಮಾಡ್ತೀವಿ. ಎಲ್ಲರೂ ಹೋಗಿ
ಇಲ್ಲಕ್ಕಂದ್ರೆ ಇಲ್ಲೇ ಇಸ ಕುಡಿದು ನಾವು ಬಗಲಾಗ ಇಟ್ಕೊಂಡು ಕೂತ್ ಬಿಡ್ತೀವಿ ನೋಡಿ. ಏನು ಮಾಡೋದು ನಾವು ಮಾಡಿ ಕೊಟ್ಟು ಬಿಡ್ಬೇಕು ನೀವು. ನಮ್ಮ ಮಲ್ಲನೇ ಆದ್ಮ್ಯಾಗ ನಾವು ಏನು ಉಣ್ಬೇಕು ಈಗ? ಅವಾಗ ಈಗ ಎಷ್ಟು ವರ್ಷ ಆಯ್ತು? 14 13 ಮುಗಿದದ. 13 ವರ್ಷ ಹೋಗಿ 14 ವರ್ಷ ನಡೆದದ. ಅವಾಗೆ ಕಂಪ್ನಿ ಹಾಕ್ಬೇಕು, ನಮ್ಗೇನು ಕೊಡೋದು ಅವಾಗೆ ಕೊಟ್ಟು ಬಿಡು ಅನ್ಬೇಕು. ನಮ್ಮ ಕಡೆ ಏನು ತಪ್ಪಿಲ್ಲ. ನೀವು ಏನದ ರೈತರಿರಿ ಬೆಳೀರಿ ಉಣ್ರಿ ಅಂತ ಹೇಳ್ದಾರೆ ನಮ್ಗೆ. ನೀವು ಹೇಳ್ದಂಗೆ ನಾವು ಮಾಡೀವಿ. ನಾವು ಹೊಲ ಕೊಟ್ಟಿವಿ, ನೀವು ರೊಕ್ಕ ಕೊಟ್ರಿ. ಇನ್ನು 4 ಲಕ್ಷ ಕೊಡೋದಿತ್ತು ಅವಾಗೆ. ಅವಶ್ಯ ಕೊಟ್ಟಿಗೆಸೆ ನಮ್ಮ ನೆತ್ತಿ ಬೆಳೆದು ಹೋರಿ ಅನ್ನೋದಿತ್ತು. ಹೊಲ್ದಾಗ ಹೆಜ್ಜೆ ಇಡ್ತಿದ್ದಿಲ್ಲ ನಾವು. ಈಗ ಏನು ಮಾಡೋದಂದ್ರೆ ನೋಡು, ಎಕರೆಗೆ 4 ಲಕ್ಷ ನಮ್ಗೆ ಕೊಡತಕ್ಕ ನಾವು ಇಟ್ಟು ಮಾಡವ್ರಿ. ಇಲ್ಲಿಲ್ಲ ಅಂದ್ರೆ ಏನದ, ಇಲ್ಲಕ್ಕಂದ್ರೆ ನೀರಾಗೋರಿ ಬಿದ್ದು ಸಾಯ್ತೀವಿ. ಇಲ್ಲ ನಮ್ಮ ಹೆಸರು ನೋಡ್ರಿ ಸಿದ್ದಮ್ಮ ನರ್ಬಳಿ. ಇಲ್ಲಕ್ಕಂದ್ರೆ ಇಲ್ಲೇ ಕುಂತು ಬಿಡ್ತೀವಿ. 4-5 ದಿನ ಬರ್ತೀವಿ ನೋಡಿ ಹಂಗೆ. ಏನು ಆ ಕಡೆ ಒಂದು ಹೇಳೋದು ಈ ಕಡೆ ಒಂದು ಹೇಳೋದು, ಯಾರು ತಿನ್ನೋದು ಬಾಯಿ ಒರೆಸೋದು ಹಂಗೆ ಮಾಡಬೇಡ್ದು. ನಮ್ಮಲ್ಲಿ ಹೋಗ್ಯದ ನಮಗೆ ಕೊಡಬೇಕು. ಹೊಲದವ್ರಿಗೆ ಕೊಡೋದು, ಅವ್ರಿಗೆ ಬಾಯಿ ಒರೆಸೋದು ಇವ್ರಿಗೆ ಬಾಯಿ ಒರೆಸೋದು. ನಿಮ್ಗೇನು ಬರ್ತದ? ನಮ್ಗೆ ಹೊಲ ಹೋದವ್ರಿಗೆ ಕೊಟ್ರೆ ನಿಮ್ಮ ಕಂಪ್ನಿನೂ ಚಲೋ ನಡೀತದ. ನಮಗೆ ಹೌದಿಲ್ಲ, ನೌಕರಿ ತೊಗೋತೀನಿ ಅಂದ್ರೆ ಅವಾಗೆ. ಈಗೆಲ್ಲ ನಮ್ಮ ಮಕ್ಕಳು ಮುದುಕರಾಗಿ ಹೋಗ್ಯಾರ. ಈಗ ಯಾರಿಗೆ ತೊಗೋಬೇಕು? ಮನೆಗೆ ಪಾಣಿಗೆ ಒಂದೊಂದು ಮನುಷ್ಯಾಗ ತೊಗೋತೀವಿ ಅಂದ್ರೆ ಈಗ ತೊಗೋದನ್ನು ಹೋಯ್ತು, ಎಲ್ಲ ಹೋಯ್ತು. ಈಗ 13 ಮುಗಿದು 14 ವರ್ಷಕ್ಕೆ ಕಂಪ್ನಿ ಹಾಕ್ಯಾರ. ಈಗ